ಅಯ್ಯೋ ಡ್ಯೂಟಿ ಬೇರೆ ಟೈಮ್ ಆಗೋಯ್ತಲ್ಲ, ಬೇಗ ಹೋಗ್ಬೇಕು. ನಾಳೆ ಎಲ್ರು ಟ್ರಿಪ್ಪಿಗೆ ಹೋಗೋಣ ಕಣ್ರಿ. ಸರಿ ಎಲ್ರು ಹೋಗೋಣ. ಟೈಮ್ ಬೇರೆ ಆಗ್ತಾ ಇದೆಯಲ್ಲ. ಇವಾಗ ಸ್ಕೂಲ್ ಬಿಡ್ತೇನಮ್ಮ? ಹ್ಞೂ ಅಣ್ಣ, ಇವಾಗ ಬಿಡ್ತು. ನಾಳೆ ನಮ್ ಸ್ಕೂಲಲ್ಲಿ ಎಲ್ಲಾರು ಟ್ರಿಪ್ಗೆ ಹೋಗ್ತಿದಾರ ಅಣ್ಣ. ನೀನ್ ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ. ನಾಳೆ ನಂಗೆ ಅಮೌಂಟ್ ಬೇಕಣ್ಣ. ಹೌದಾ, ಸರಿನಮ್ಮ ತಂದು ಕೊಡ್ತೀನಿ. ಇವಾಗ ಸದ್ಯಕ್ಕೆ ಸ್ನಾನ ಮಾಡ್ಕೊಂಡು ಟ್ಯೂಷನ್ಗೆ ಹೋಗ್ತೀಯಾ? ಅಣ್ಣ ಯಾವಾಗ ನೋಡಿದ್ರು ನೀನ್ ಹಿಂಗೆ ಅಂತಿರ್ತೀಯ. ನಾಳೆ ಏನಾದ್ರು ನಂಗೆ ಟ್ರಿಪ್ ಕಳ್ಸಿಲ್ಲ ಅಂದ್ರೆ ನಾ ಸ್ಕೂಲ್ಗೆ ಹೋಗಲ್ಲ, ಊಟನೂ ಮಾಡಲ್ಲ. ಇಲ್ಲಮ್ಮ, ಈ ಸಾರಿ ನಿನ್ನ ನಿಜವಾಗ್ಲೂ ಕಳಿಸ್ತೀನಮ್ಮ. ನನ್ನ ಹತ್ರ ನೋಡಿದ್ರು ₹1 ಇಲ್ಲ. ಏನ್ ಮಾಡ್ಲಪ್ಪ, ಒಂದು ಅರ್ಥ ಆಗ್ತಿಲ್ವಲ್ಲ. ಯಾಕಮ್ಮ ಮಗಳು ಅಷ್ಟು ಸಿಟಿಲೇ ಬರ್ಲಕತಿ? ಇಲ್ಲ ಬಿಡಮ್ಮ. ಸರ್, ₹2,000 ಅಡ್ವಾನ್ಸ್ ಬೇಕಾಗಿತ್ತು ಸರ್. ಇಲ್ಲ ಅಂತ ಮಾತ್ರ ಹೇಳಕ್ ಹೋಗ್ಬೇಡಿ. ರಾಜೇಶ್ವರಿ, ಅಲ್ಲೋಡೆ ನಿಮ್ಮ ಅಣ್ಣನ. ನಿಮ್ ಕಾಲ್ ಹಿಡಿದು ಬೇಡ್ಕೊಂತೀನಿ ಸರ್. ನಾಳೆ ನನ್ನ ತಂಗಿ ಟ್ರಿಪ್ಗೆ ಹೋಗ್ತಿದ್ದಾಳೆ ಸರ್. ಇಲ್ಲ ಅಂತ ಮಾತ್ರ ಹೇಳಕ್ ಹೋಗ್ಬೇಡಿ ಸರ್. ಓಯ್, ಇದೇ ಲಾಸ್ಟ್ ಯಾ ಕೆಲ್ಸಕ್ಕೆ ಬಂದ್ರ ಬಾ, ಇಲ್ಲಾಂದ್ರೆ ಮನೆಗೆ ಹೋಗ್. ಹಾ ಸರಿ ಸರ್. ಅಮ್ಮ, ಹಾ ಹೇಳು ಮಗನೇ, ಏನು? ತಂಗಿ ಏನೋ ಟ್ರಿಪ್ಗೆ ಹೋಗ್ತೀನಿ ಅಂತ ಅಂದಿದ್ದು. ಎಲ್ಲರೂ ಸ್ಕೂಲಲ್ಲಿ ಹೋಗ್ತಿದಾರಂತೆ. ತಂಗಿಗೆ ದುಡ್ಡು ಕೊಡಮ್ಮ ಹೋಗ್ಲಿ. ಅಣ್ಣ ಸಾರಿ ಅಣ್ಣ, ಇನ್ಮೇಲಿಂದ ಟ್ರಿಪ್ಗೆ ಹೋಗಲ್ಲ, ಎಲ್ಗೂ ಹೋಗಲ್ಲ ಅಣ್ಣ. ಇನ್ನೊಂದ್ಸತಿ ದುಡ್ಡು ಕೇಳಲ್ಲ ಅಣ್ಣ. ಯಾಕೆ ತಂಗಿ ಯೋಚನೆ ಮಾಡ್ತೀಯಾ? ನನಗೆ ಎಷ್ಟೇ ಕಷ್ಟ ಬಂದ್ರು ನಿನ್ನ ಮಾರಾಣಿ ತರ ಸಾಕ್ತೀನಿ. ಫಸ್ಟ್ ನೀವು ಟ್ರಿಪ್ಗೂ ಹೋಗ್ಬಿಟ್ಟು ಬಾಮ್ಮ. ಸಾರಿ ಅಣ್ಣ, ಇನ್ಮೇಲಿಂದ ನಾನು ಎಲ್ಗೂ ಹೋಗಲ್ಲ. ಪ್ರತಿಯೊಬ್ಬ ಅಣ್ಣ ತನ್ನ ತಂಗಿ ಖುಷಿಗೋಸ್ಕರ ಯಾರ್ ಕಾಲ್ ಬೇಕಾದ್ರೂ ಹಿಡಿತಾನೆ. ನಾನು ಹೇಳಿದ್ದೇನಾದ್ರೂ ನಿಜ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದ್ರೂ ಆದಷ್ಟು ಇಷ್ಟ ಆದ್ರೆ ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿ.